ಸ್ನೇಹಿತರೆ ನಮಸ್ಕಾರ. ಇವತ್ತು ಏಪ್ರಿಲ್ 14. ಮೈಸೂರಿನ ರಂಗಾಯಣದಲ್ಲಿ ಚಿಣ್ಣರ ಮೇಳ ಶುರುವಾಗ್ತಾ ಇದೆ. ನಮ್ಮಿಬ್ಬರು ಮಕ್ಕಳನ್ನ ಅಲ್ಲಿಗೆ ಸೇರಿಸ್ಬೇಕು ಅನ್ನೋ ಆಸೆ ತುಂಬ ದಿನಗಳಿಂದಿತ್ತು. ಆದರೆ ಅರ್ಜಿ ಸಿಗ್ತಿರ್ಲಿಲ್ಲ. ಅಲ್ಲಿ ಅರ್ಜಿ ತಗೊಳ್ಳೋದು ಒಂದು ಸಾಹಸದ ಕೆಲಸ. ರಂಗಾಯಣದವರು ಮೊದಲು ಬಂದ 250 ಮಂದಿಗೆ ಮಾತ್ರ ಅರ್ಜಿ ಕೊಡ್ತಾರೆ. ಅದಕ್ಕಾಗಿ ಜನರು ಹಿಂದಿನ ದಿನದಿಂದಲೂ ರಾತ್ರಿ ಇಡೀ ಕಾದು ಅರ್ಜಿ ತಗೋತಾರೆ. ನಾನು ಕೂಡ ಇಡೀ ರಾತ್ರಿ ಕ್ಯೂನಲ್ಲಿ ಕಾದು 2 ಅರ್ಜಿ ತಗೊಳ್ಳೋದ್ರಲ್ಲಿ ಯಶಸ್ವಿಯಾದೆ. ಏಪ್ರಿಲ್ 6ನೇ ತಾರೀಕು ಭಾನುವಾರ ಅರ್ಜಿ ಕೊಟ್ಟರು. ಶನಿವಾರ ರಾತ್ರಿ 9 ಗಂಟೆಗೆ ನಾನು ನನ್ನ ತಂಗಿ ಜೊತೆ ರಂಗಾಯಣಕ್ಕೆ ಹೋದೆ. ಅಷ್ಟೊತ್ತಿಗಾಗಲೇ ನೂರಾರು ಜನ ಬಂದಿದ್ದರು. ಎಲ್ರಿಗೂ ನಂಬರ್ ಕೊಡ್ತಿದ್ರು. ನಮಗೂ 117, 18ನೇ ನಂಬರ್ ಸಿಕ್ತು. ನಂಬರ್ ಪಡೆದ ನಂತರ ಎಲ್ಲೂ ಹೋಗೋ ಆಗಿಲ್ಲ, ಅಲ್ಲೇ ಇರಲೇಬೇಕು. ಕೆಲವರು ಕಾರ್ನೊಳಗೆ ಹೋಗಿ ಮಲಗಿಬಿಟ್ರು, ಇನ್ನು ಕೆಲವರು ನಿದ್ದೆ ಹೋಗಿದ್ರು. ಮಧ್ಯರಾತ್ರಿ 12 ಗಂಟೆಗೆ ಹೆಸರು ಕೂಗಿದಾಗ ಅಲ್ಲಿ ಇರಲಿಲ್ಲ ಅಂತಂದರೆ ಅಂಥವ್ರ ನಂಬರ್ನ ಹಿಂದಕ್ಕೆ ಹಾಕ್ತಿದ್ರು. ನಾವು ಮಾತ್ರ ಕಣ್ಮುಚ್ಚಲಿಲ್ಲ. ಹೀಗಾಗಿ ನಮ್ಮ ನಂಬರು 97, 98ಕ್ಕೆ ಇಳಿತು. ಮತ್ತೆ ನಸುಕಿನ ವೇಳೆ 4 ಗಂಟೆಗೆ ನಂಬರ್ ಕೂಗಿದ್ರು. ಆಗ ನಮ್ಮ ನಂಬರು 87, 88ಕ್ಕೆ ಇಳಿತು. ರಾತ್ರಿ ಇಡೀ ರಂಗಾಯಣದವರು ಯಾರೂ ಇರಲಿಲ್ಲ. ಆದರೆ ಜನರೇ ಮೊದಲು ಬಂದ ಎಲ್ಲರ ಹೆಸರು ಬರೆಸ್ಕೊಂಡು ನಂಬರ್ ಕೊಡ್ತಾ ಇದ್ರು. ನೂರಾರು ಜನರ ಸಾಲನ್ನು ಸ್ವಯಂ ಪ್ರೇರಿತವಾಗಿ ನಿರ್ವಹಣೆ ಮಾಡಿದರು. ನೂಕುನುಗ್ಗಲಿರಲಿಲ್ಲ, ಯಾವುದೇ ಗೊಂದಲ ಇರಲಿಲ್ಲ, ಎಲ್ಲವೂ ಶಾಂತವಾಗಿಯೇ ನಡೀತು. ಅರ್ಜಿ ತಗೊಳ್ಳೋದಕ್ಕೆ ಯಾವ ಪ್ರಭಾವ ಸಹ ನಡೆಯೋಲ್ಲ. ದೊಡ್ಡ ದೊಡ್ಡ ಸಾಹಿತಿಗಳು, ಪ್ರಾಧ್ಯಾಪಕರು, ಪ್ರಿನ್ಸಿಪಲ್ಗಳು ಕೂಡ ಸಾಲಿನಲ್ಲೇ ನಿಂತು ಅರ್ಜಿಯನ್ನು ತಗೊತಿದ್ರು. ರಂಗಾಯಣದ ಸುಂದರ ಪರಿಸರದಲ್ಲಿ ಅರ್ಜಿ ಪಡೆದದ್ದೇ ಒಂದು ಒಳ್ಳೆಯ ಅನುಭವ. ಪೋಷಕರ ಜೊತೆ ಬಂದಿದ್ದ ಮಕ್ಕಳೂ ಸಹ ಕೆಲವರು ಮಲಗಿದ್ರು, ಇನ್ನು ಕೆಲವರು ಇಡೀ ರಾತ್ರಿ ಆಟ ಆಡ್ತಿದ್ರು, ಇನ್ನು ಕೆಲವು ಪೋಷಕರು ಮೊಬೈಲ್ ನೋಡ್ತಿದ್ರು. ಸೊಳ್ಳೆ ಕಾಟದ ನಡುವೆಯೂ ಒಂದು ಒಳ್ಳೆಯ ಅನುಭವ ಆಯಿತು. ಕೆಲವರು ಚಾಪೆ ತಂದು ರಸ್ತೆಯಲ್ಲಿ ಹಾಸ್ಕೊಂಡು ಮಲಗಿಬಿಟ್ರು. ನಾವು ಕೂಡ ಬೆಡ್ಶೀಟ್ ತೊಗೊಂಡು ಹೋಗಿದ್ವು, ಸ್ವಲ್ಪ ಕೋಳಿ ನಿದ್ದೆನೂ ಮಾಡಿದ್ವು. ಮರುದಿನ ಬೆಳಿಗ್ಗೆ 9:50ಕ್ಕೆ ರಂಗಾಯಣದವರು ಬಂದರು. 10 ಗಂಟೆಗೆಲ್ಲ ಅರ್ಜಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. 1 ಗಂಟೆಯೊಳಗೆ 250 ಮಂದಿಗೆ ಅರ್ಜಿ ವಿತರಣೆ ಮಾಡಿದ್ರು. ನಾವು ಕಡೆಗೂ 2 ಅರ್ಜಿ ಪಡೆಯೋದ್ರಲ್ಲಿ ಯಶಸ್ವಿಯಾಗಿ ಹೊರಗೆ ಬಂದ್ವು. ಮೈಸೂರಿನಲ್ಲಿ ನೂರಾರು ಕಡೆ ಸಿನಿಮಾ ನಟರು, ಡ್ಯಾನ್ಸರ್ಗಳು ಬೇಸಿಗೆ ಶಿಬಿರವನ್ನು ನಡೆಸ್ತಾರೆ. ಆದರೆ ರಂಗಾಯಣಕ್ಕೆ ಮಾತ್ರ ಮಕ್ಕಳನ್ನು ಸೇರಿಸಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಅಂದರೆ ರಂಗಾಯಣ ಆವರಣದ ಸುಂದರ ವಾತಾವರಣ ಮಕ್ಕಳ ಮನಸೂರೆಗೊಳ್ಳುತ್ತೆ. ರಂಗಾಯಣದ ಕಲಾವಿದರು ಮಕ್ಕಳಲ್ಲಿ ಮಕ್ಕಳಾಗಿ ಒಳ್ಳೆಯ ವಿಚಾರಗಳನ್ನು ಕಲಿಸ್ತಾರೆ. ಕರಕುಶಲ ಕಲೆಗಳ ಬಗ್ಗೆ ಹೇಳಿಕೊಡ್ತಾರೆ. ಬೇರೆ ಶಿಬಿರಗಳ ಥರ ಕಮರ್ಷಿಯಲ್ ಅಲ್ಲ, ಸ್ವಾರ್ಥ ಇರಲ್ಲ. ರಂಗಕಲೆಯ ಮೂಲಕ ಬದುಕಿನ ಪಾಠ ಮಾಡ್ತಾರೆ. ಮಕ್ಕಳ ಮನಸ್ಸು ವಿಕಾಸ ಆಗುತ್ತೆ, ಓದಿನತ್ತ ಆಸಕ್ತಿ ಮೂಡುತ್ತೆ, ಏನಾದರೂ ಸಾಧನೆ ಮಾಡುವ ಛಲ ಬರುತ್ತೆ. ಹೀಗಾಗಿ ರಂಗಾಯಣದ ಚಿಣ್ಣರ ಮೇಳವನ್ನು ಎಲ್ಲರೂ ಇಷ್ಟಪಡ್ತಾರೆ. ಮುಂದೆ ಶಿಬಿರದ ವಿಶೇಷಗಳನ್ನು ತಿಳಿಸಿಕೊಡ್ತೇನೆ. ಈಗ ಸದ್ಯಕ್ಕೆ ನಮಸ್ಕಾರ.